ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 8 ಶ್ಲೋಕ 15. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತೆ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾ. ಅನುವಾದ: ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಭಾವಾರ್ಥ: ಈ ಅಶಾಶ್ವತ ಐಹಿಕ ಪ್ರಪಂಚವು ಜನನ, ಮುಪ್ಪು, ರೋಗ ಮತ್ತು ಸಾವುಗಳ ಸಂಕಟಗಳಿಂದ ತುಂಬಿರುವುದರಿಂದ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿ ಪರಮಲೋಕವಾದ ಕೃಷ್ಣಲೋಕ ಅಥವಾ ಗೋಲೋಕ ಬೃಂದಾವನವನ್ನು ಸೇರಿದವನು ಹಿಂದಿರುಗಲು ಬಯಸುವುದಿಲ್ಲ. ವೈದಿಕ ಸಾಹಿತ್ಯವು ಪರಮಲೋಕವನ್ನು ಅವ್ಯಕ್ತ, ಅಕ್ಷರ ಮತ್ತು ಪರಮಾಗತಿ ಎಂದು ವರ್ಣಿಸುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆ ಲೋಕವು ನಮ್ಮ ಐಹಿಕ ದೃಷ್ಟಿಯನ್ನು ಮೀರಿದೆ ಮತ್ತು ವಿವರಣೆಗೆ ಸಿಲುಕದು. ಆದರೆ ಅದೇ ಅತ್ಯುನ್ನತ ಗುರಿ. ಮಹಾತ್ಮರು ಆ ಸ್ಥಳವನ್ನು ಸೇರಬಯಸುತ್ತಾರೆ. ಮಹಾತ್ಮರಿಗೆ ಸಾಕ್ಷಾತ್ಕಾರ ಪಡೆದ ಭಕ್ತರಿಂದ ಅಲೌಕಿಕ ಸಂದೇಶಗಳು ಬರುತ್ತವೆ. ಇದರಿಂದ ಅವರು ಕ್ರಮೇಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಅವರು ಅಲೌಕಿಕ ಸೇವೆಯಲ್ಲಿ ಎಷ್ಟು ತನ್ಮಯರಾಗುತ್ತಾರೆ ಎಂದರೆ ಯಾವುದೇ ಐಹಿಕ ಲೋಕಕ್ಕೆ ಏರಲು ಅವರು ಬಯಸುವುದಿಲ್ಲ ಮತ್ತು ಯಾವುದೇ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಬಯಸುವುದಿಲ್ಲ. ಅವರಿಗೆ ಕೃಷ್ಣ ಮತ್ತು ಕೃಷ್ಣನ ಸಹವಾಸ ಇಷ್ಟೇ ಬೇಕು, ಬೇರೇನೂ ಬೇಡ. ಇದು ಬದುಕಿನ ಪರಿಪೂರ್ಣತೆಯ ಪರಮಾವಧಿ. ಈ ಶ್ಲೋಕವು ಪರಮಪ್ರಭು ಕೃಷ್ಣನ ಸಾಕಾರವಾದಿ ಭಕ್ತರನ್ನು ಖಚಿತವಾಗಿ ಪ್ರಸ್ತಾಪಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿನ ಈ ಭಕ್ತರು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ ಎಂದರೆ ಅವರು ಮಹಾತ್ಮರು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಈ ಶ್ಲೋಕ ಈ ಅಧ್ಯಾಯದಲ್ಲಿ ಒಂದು ರೀತಿಯಲ್ಲಿ ಈ ಐಹಿಕ ಅಭಿವ್ಯಕ್ತಿ ಅಂದರೆ ಈ ಐಹಿಕ ಪ್ರಪಂಚ ಯಾವ ಥರ ಇದೆ, ಇದರ ಸೃಷ್ಟಿ ಯಾತಕ್ಕೆ ಭಗವಂತ ಮಾಡಿದ್ದಾನೆ, ಇದು ಸೃಷ್ಟಿಯ ಉದ್ದೇಶ ಏನಂದರೆ ಈ ಅಶಾಶ್ವತವಾಗಿರ್ತಕ್ಕಂಥ ದುಃಖಾಲಯ ಆಗಿರ್ತಕ್ಕಂಥ ಈ ಲೋಕನ ಸೃಷ್ಟಿ ಮಾಡೋದಕ್ಕೆ ಭಗವಂತ ಕಾರಣ ಕೊಡೋದೇನೆಂದರೆ, ಯಾವಾಗ ನಾವು ಭಗವಂತನ ಲೋಕನ ಬಿಟ್ಟು ಅಂದರೆ ಭಗವಂತನ ಮನೆಯನ್ನು ಬಿಟ್ಟು ನಾವು ಭಗವಂತನ ಥರನೇ ಸ್ವತಂತ್ರವಾಗಿರಬೇಕು ಅಂತ ನಮಗೆ ಆಸೆ ಯಾವಾಗ ಉತ್ಪತ್ತಿ ಆಗತ್ತೆ, ಆ ಕಾರಣಕ್ಕೋಸ್ಕರ ಭಗವಂತ ಈ ದುಃಖಾಲಯ ಅಂದರೆ ಇಲ್ಲಿರ್ತಕ್ಕಂಥ ಐಹಿಕ ಲೋಕನ ಅಂದರೆ ಐಹಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಭಗವಂತ ಹೇಳ್ತಾನೆ. ಐಹಿಕ ಜಗತ್ತಿನ ಸೃಷ್ಟಿ ಉದ್ದೇಶ ಇಷ್ಟೇ. ಈ ಐಹಿಕ ಲೋಕದಲ್ಲಿ ನೀವು ಕೂಡ ನನ್ನಂತೆ ಅಂದರೆ ಭಗವಂತನ ಥರನೇ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ, ಅದಕ್ಕೊಂದು ಅವಕಾಶ ಈ ಐಹಿಕ ಜಗತ್ತಿನಲ್ಲಿ. ಅಂದರೆ ನಾನು ಕೂಡ ಮಾಸ್ಟರ್ ಆಗಬೇಕು ಅಂತ ಆಸೆ ಎಲ್ರಿಗೂ. ಸಾಮಾನ್ಯವಾಗಿ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದಾಗ ಯಾರನ್ನಾರು ನಾವು ಕೇಳಿದಾಗ, ಎಷ್ಟು ದಿವಸಪ್ಪ ನೀನು ಕೆಲಸ ಮಾಡ್ತೀಯ, ನೀನು ಕೂಡ ಓನರ್ ಆಗಬಾರ್ದಾ ಅಥವಾ ನೀನು ಕೂಡ ಯಜಮಾನ ಆಗಬಾರ್ದಾ, ಎಷ್ಟು ದಿವಸ ಅವ್ರ ಹತ್ರನೇ ಕೆಲಸ ಮಾಡ್ತಾ ಇರ್ತೀಯ. ಸಾಮಾನ್ಯವಾಗಿ ಸಪೋಸ್ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಕೇಳಿದ್ರೆ, ಎಷ್ಟು ದಿವಸಪ್ಪ ನೀನು ಲೋಟ ತೊಳ್ಕೊಂಡಿರ್ತೀಯ, ನೀನು ಕೂಡ ಕ್ಯಾಶಿಯರ್ ಆಗಿದೆಯಾ, ಈಗ ನೆಕ್ಸ್ಟ್ ಓನರ್ ಆಗು ಅಂತ ಹೇಳ್ತೀವಿ. ಅದೇ ರೀತಿ ಒಬ್ಬ ಡ್ರೈವರ್ ಕೂಡ ಅಷ್ಟೇ, ಎಷ್ಟು ದಿವಸಪ್ಪ ನೀನು ಬೇರೆಯವ್ರ ಗಾಡಿ ಓಡಿಸ್ತಾ ಇರ್ತೀಯ, ನೀನು ಸ್ವಂತ ಗಾಡಿ ತಗೋ, ಸ್ವಂತ ಓನರ್ ಆಗು ಅಂತ. ಈ ದೃಷ್ಟಿಯಲ್ಲಿ ನೋಡೋದಾದರೆ ಪ್ರತಿಯೊಬ್ಬರಿಗೂ ಓನರ್ ಆಗಬೇಕು ಅಂತ ಆಸೆ ಇರುತ್ತೆ. ಅದೇ ರೀತಿ ನಾವು ಭಗವಂತನ ಲೋಕದಲ್ಲಿ ಭಗವಂತನಿಗೆ ಸೇವೆ ಮಾಡ್ತಾ ಇರುವಾಗ ಯಾತಕ್ಕೆ ನಾವು ಭಗವಂತನಿಗೆ ಸೇವೆ ಮಾಡ್ತಾ ಇರಬೇಕು, ನಾವು ಕೂಡ ಭಗವಂತನ ಥರನೇ ಯಾತಕ್ಕೆ ನಾವು ಸೇವೆ ಮಾಡಿಸ್ಕೋಬಾರ್ದು ಅನ್ನೋ ಇಚ್ಛೆ ನಮ್ಮಲ್ಲಿ ಉತ್ಪತ್ತಿ ಆದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಭಗವಂತ ನಮ್ಮನ್ನು ಈ ಐಹಿಕ ಪ್ರಪಂಚಕ್ಕೆ ಕಳಿಸ್ತಾನಂತೆ. ಈ ಐಹಿಕ ಪ್ರಪಂಚಕ್ಕೆ ಹೆಸರು ಏನು ಕೊಟ್ಟಿದ್ದಾನೆ ಭಗವಂತ ಅಂದರೆ ದುಃಖಾಲಯ ಅಂತ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಮೃಗಾಲಯ ಅಂದರೆ ಅಲ್ಲಿ ಮೃಗಗಳಿರುತ್ತೆ, ಔಷಧಾಲಯ ಅಂತ ಹೇಳಿದ್ರೆ ಅಲ್ಲಿ ಔಷಧಿಗಳಿರುತ್ತೆ. ಇಲ್ಲಿ ಏನಂದರೆ ಈ ದುಃಖಾಲಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಅದು ಕೂಡ ಅಶಾಶ್ವತ ಅಂದರೆ ಇದು ಶಾಶ್ವತ ಅಲ್ಲ, ಇದು ಟೆಂಪ್ರವರಿ ಅಂತ ಭಗವಂತ ಹೇಳಿದ್ದಾನೆ. ಈ ದುಃಖಾಲಯನ ನಾವು ಸುಖಾಲಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಮೂರ್ಖತನ. ಯಾತಕ್ಕಂದರೆ ಯಾವುದೇ ಸಿನಿಮಾ ನಿರ್ದೇಶಕನನ್ನು ಕೇಳಿದ್ರೆ ಯಾವ ಥರ ಇದೆ ನಿಮ್ಮ ಸಿನಿಮಾ, ನಿಮ್ಮ ಕಥೆ ಏನು ಅಂತ ಕೇಳಿದ್ರೆ ಆತ ಹೇಳ್ತಾನೆ, ಯಾಕಂದರೆ ಆತನೇ ಡೈರೆಕ್ಟ್ ಮಾಡಿರ್ತಾನೆ. ಇದು ಫ್ಯಾಮಿಲಿ ಸೆಂಟಿಮೆಂಟಾ ಅಥವಾ ಫೈಟಿಂಗ್ ಮೂವಿನ, ಹಾರರ್ ಮೂವಿನ ಅಥವಾ ಸಸ್ಪೆನ್ಸ್ ಥ್ರಿಲ್ಲರಾ ಏನಂತ ಕೇಳಿದ್ರೆ ಅವನು ಹೇಳ್ತಾನೆ. ಅದೇ ರೀತಿಯಲ್ಲಿ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಲೋಕನ
ಯಾವ ರೀತಿ ಹೇಳ್ತಾ ಇದ್ದಾನೆ ಅಂದರೆ, ಇದು ದುಃಖ ಆಲಯ. ನಾವೇನು ಮಾಡ್ತಾ ಇದ್ದೀವಿ, ಈ ದುಃಖಾಲಯದಲ್ಲಿ ಇದ್ಕೊಂಡು ಸಂತೋಷನ ಹುಡುಕ್ತಾ ಇದ್ದೀವಿ, ನೆಮ್ಮದಿಯನ್ನು ಹುಡುಕ್ತಾ ಇದ್ದೀವಿ. ಆದರೆ ಇಲ್ಲಿ ಅದು ಸಿಗೋ ವಸ್ತು ಅಲ್ಲ. ಅದು ಅದು ಅದಕ್ಕೋಸ್ಕರ ನಾವು ಈ ಲೋಕನ ಬಿಡಬೇಕು. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದರೆ ಮಹಾತ್ಮರು ಯಾರಂದರೆ ಸದಾಕಾಲ ಭಗವಂತನನ್ನು ಚಿಂತನೆ ಮಾಡ್ತಕ್ಕಂಥವ್ರು, ಭಗವಂತನ ಯೋಗಕ್ಷೇಮ ವಿಚಾರಿಸ್ತಕ್ಕಂಥ ಮಹಾತ್ಮರು ಏನು ಮಾಡ್ತಾರೆ ಅಂದರೆ, ಈ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಅವರು ಮತ್ತೆ ಬರೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ, ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡ್ಕೊಂಡು ಭಗವದ್ಧಾಮಕ್ಕೆ ಹೊರಟೋಗ್ತಾರೆ. ಆದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನ ಶುದ್ಧ ಭಕ್ತರು ಏನು ಮಾಡ್ತಾರೆ ಅಂದರೆ, ಐಹಿಕ ಲೋಕಕ್ಕೆ ಏರಲು ಅವರು ಇಷ್ಟಪಡೋದಿಲ್ಲ, ನಂತರ ಆಧ್ಯಾತ್ಮಿಕ ಲೋಕಕ್ಕೂ ಹೋಗ ಬಯಸೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ದೃಷ್ಟಿಯಲ್ಲಿ ಏನಂದರೆ, ಅವರಿಗೆ ಕೃಷ್ಣ ಮತ್ತು ಕೃಷ್ಣನ ಸಹವಾಸ ಇಷ್ಟೇ ಬೇಕು, ಬೇರೇನೂ ಬೇಡ ಅಂತ ಹೇಳ್ತಾರೆ. ಅದು ಶುದ್ಧ ಭಕ್ತನ ಲಕ್ಷಣ. ಆತ ಐಹಿಕ ಲೋಕದಲ್ಲಿರ್ಬೋದು, ಆಧ್ಯಾತ್ಮಿಕ ಲೋಕದಲ್ಲಿರ್ಬೋದು, ಎಲ್ಲೇ ಇದ್ರೂ ಕೂಡ ಆತನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು, ಕೃಷ್ಣನ ಸೇವೆ. ನೀನು ಜೈಲಿಗಾದರೂ ಹೋಗು ಅಥವಾ ಬೇರೆ ಎಲ್ಲಾದರೂ ಇರು, ಎಲ್ಲಿದ್ದರೂ ಕೂಡ ಏನಪ್ಪ ಅಂದರೆ, ನನಗೇನು ಬೇಕಾಗಿರ್ತಕ್ಕಂಥದ್ದು ಭಗವಂತನ ಸೇವೆ ಬೇಕು. ಅದು ಶುದ್ಧ ಭಕ್ತರ ಲಕ್ಷಣ. ಆದರೆ ನಮಗೆ ಬೇಕಾಗಿರೋದೀಗ ಈ ದುಃಖಾಲಯದಿಂದ ಸುಖಾಲಯಕ್ಕೆ, ಅಂದರೆ ಈ ಐಹಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋದಕ್ಕೆ ನಮಗೆ ಅವಕಾಶ ಯಾವ ರೀತಿ ಸಿಗತ್ತೆ, ಏನು ಮಾಡಿದ್ರೆ ನಮಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದಾದರೆ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಭಗವಂತನ ಭಕ್ತರ ಸಹವಾಸ ಮಾಡಬೇಕು. ನಂತರ ಅವರಿಂದ ಭಕ್ತಿ ಸೇವೆ ಹೇಗೆ ಮಾಡೋದು ಅಂತ ಕಲ್ತ್ಕೋಬೇಕು. ನಂತರ ನಾವು ಕೂಡ ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಾವು ತಯಾರಿ ಮಾಡ್ಕೋಬೋದು. ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಕೋಟಿ ಕೋಟಿ ಜನ್ಮಗಳ ಮುಖಾಂತರ ನಾವು ಇಲ್ಲೇ ಇದ್ದೀವಿ. ಅಂದರೆ ಈ ಐಹಿಕ ಪ್ರಪಂಚದಲ್ಲಿ ಇದ್ಕೊಂಡು ನಾನು ಕೂಡ ರಾಜ ಆಗಬೇಕು, ನಾನು ಕೂಡ ಯಜಮಾನ ಆಗಬೇಕು ಅಂತ ಎಷ್ಟು ಆಸೆ ನಮ್ಮಲ್ಲಿದೆ ಅಂದರೆ, ಇನ್ನೂ ನಮ್ಗೆ ಆ ಆಸೆಗಳು ತೀರಿಲ್ಲ. ಅಂದರೆ ಈ ಜನ್ಮದಲ್ಲಿ ನಾನೊಬ್ಬ ಆರ್ಡಿನರಿ ಮನುಷ್ಯ ಆಗಿ ಹುಟ್ಟಿದ್ದೀನಿ, ಮುಂದಿನ ಜನ್ಮದಲ್ಲಿ ನಾನೊಬ್ಬ ಪ್ರೆಸಿಡೆಂಟ್ ಆಗಬೇಕು ಅಥವಾ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಅಥವಾ ಫಾರಿನ್ ಕಂಟ್ರಿಲಿ ನನಗೆ ಜನ್ಮ ತಗೋಬೇಕು, ಅಥವಾ ಬೇರೆ ಎಷ್ಟೆಲ್ಲ ಆಸೆಗಳು ಬರ್ತಾ ಇರುತ್ತೆ. ಅಂದರೆ ಅದಕ್ಕೋಸ್ಕರ ಭಗವಂತ ನಮಗೆ 84 ಲಕ್ಷ ಜೀವರಾಶಿಯಲ್ಲಿ ವಿಧ ವಿಧವಾದ ನಮ್ಮ ಆಸೆಗಳನ್ನು, ನಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರನೇ ಸೃಷ್ಟಿ ಮಾಡಿದ್ದಾನಂತೆ ಕಾಣುತ್ತೆ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ತಕ್ಕಂಥದ್ದು ಒಂದೇ ಶರೀರ, ಅದು ಆಧ್ಯಾತ್ಮಿಕ ಶರೀರ. ಆದರೆ ಇಲ್ಲಿ ಐಹಿಕ ಪ್ರಪಂಚದಲ್ಲಿ ನಮಗೆ ಎಷ್ಟು ವಿಧ ಆಸೆಗಳು ನಮಗೆ ಉತ್ಪತ್ತಿ ಆಗ್ತಾ ಇರುತ್ತೆ ಅಂದರೆ, ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನಮಗೆ ಒಂದೊಂದಲ್ಲ ಒಂದು ಆಸೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ನಾನು ಈ ಥರ ಇರಬೇಕಾಗುತ್ತೆ, ಈ ಥರ ಇರಬೇಕು, ಆ ಥರ ಇರಬೇಕು ಅಂತ ಈ ರೀತಿ ನಾವು ಚಿಂತನೆ ಮಾಡ್ಕೊಂಡೇ ಇದ್ದೀವಿ. ಅದರಿಂದ ಈ ಐಹಿಕ ಪ್ರಪಂಚನ ಬಿಟ್ಟು ನಮಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದಕ್ಕೆ ಅಷ್ಟು ಸುಲಭವಾಗಿ ನಮಗೆ ನಮ್ಮ ಇಚ್ಛೆ ಆಗಲಿ, ನಮ್ಮ ಆಸೆ ಆಗಲಿ, ನಮಗಿರ್ತಕ್ಕಂಥ ಅನುಕೂಲ ಆಗಲಿ ನಮ್ಗೆ ಅವಕಾಶ ಕೊಡೋದಿಲ್ಲ. ಯಾಕಂದರೆ ಈ ಐಹಿಕ ಪ್ರಪಂಚದಲ್ಲಿ ಎಷ್ಟೊಂದು ಜನ್ಮ ತಗೊಂಡು ಎಷ್ಟೆಲ್ಲ ಅವತಾರ ಪಟ್ಟು, ಆದರೆ ಆಕಸ್ಮಿಕವಾಗಿ ಅಥವಾ ನಮ್ಮ ಹಿಂದಿನ ಜನ್ಮದ ಸುಕೃತದ ಫಲದಿಂದ ನಮಗೆ ಆಧ್ಯಾತ್ಮಿಕ ಗುರುಗಳ ಸಹವಾಸ ಸಿಕ್ಕಿದ್ರೆ, ನಂತರ ಆಧ್ಯಾತ್ಮಿಕದ ಸತ್ಸಂಗ ಸಿಕ್ಕಿದಾಗ ಮಾತ್ರ ನಮಗೆ ಈ ಜನ್ಮದಲ್ಲಿ ಏನಾದರೂ ಒಂದು ಸ್ವಲ್ಪ ಸೇವೆ, ಅಂದರೆ ಭಗವಂತನ ಸೇವೆ ಇರ್ಬೋದು ಅಥವಾ ಭಗವಂತನ ಭಕ್ತರ ಸೇವೆ ಮಾಡಿ ಅದನ್ನು ಸ್ವಲ್ಪ ಕೂಡಿಟ್ಕೊಂಡು ನಂತರ ಒಂದು ದಿನ ಈ ಲೋಕನ ಬಿಟ್ಟು ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಆದರೆ ಈ ಒಂದೇ ಜನ್ಮದಲ್ಲೇ ಹೋಗೋದು ಅಷ್ಟು ಸುಲಭ ಅಲ್ಲ. ಆದರೆ ಪ್ರಯತ್ನ ಮಾಡೋದು ನಮ್ಮ ಕೆಲಸ. ಆದರೆ ಪ್ರಯತ್ನ ಮಾಡೋದು ಹೇಗೆ ಅಂದರೆ, ಭಗವಂತನ ಭಕ್ತರ ಸಹವಾಸ ಮಾಡಬೇಕು, ನಂತರ ಅವರಿಗೆ ಸೇವೆಯನ್ನು ಮಾಡಬೇಕು. ಅದು ನಮ್ಮ ಗುರಿಯಾಗಿರಬೇಕು. ಅಂಥ ಗುರಿಯನ್ನು ನಾವು ಪಡ್ಕೋಬೇಕಾದ್ರೆ ಮಹಾತ್ಮರನ್ನು ಹುಡುಕಬೇಕು. ಮಹಾತ್ಮರು ಎಲ್ಲಿ ಸಿಗ್ತಾರೆ, ಖಂಡಿತ ಸಿಗ್ತಾರೆ. ಮಹಾತ್ಮರನ್ನು ನಾವು ಹುಡುಕಬೇಕು. ಭಗವಂತನ ಶುದ್ಧ ಭಕ್ತರನ್ನು ನಾವು ಸೇರಬೇಕು ಅಂತಾದರೆ ಅದು ಭಗವಂತ ನಮಗೆ ಅನುಕೂಲ ಮಾಡಿಕೊಡ್ತಾನೆ. ನಂತರ ಈ ಐಹಿಕ ಪ್ರಪಂಚದ ಜಂಜಾಟದಿಂದ ಹೋಗೋದಕ್ಕೆ ನಮಗೆ ಎಲ್ಲ ರೀತಿಯ ಅವಕಾಶಗಳು ತೆರೆಯುತ್ತೆ. ಹರೇ ಕೃಷ್ಣ.